ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಮ್ಮ ಮುಂದೆ ದ ಟೋರಸ್ ವೀಕ್ಲಿ ಪ್ರಾಫೆಸಿ ಅಂತ ಒಂದು ಕುತೂಹಲಕಾರಿ ಮೂಲ ಇದೆ. ಇದರ ಪ್ರಕಾರ ವೃಷಭ ರಾಶಿಯವರಿಗೆ ಬರ್ತಾ ಇರೋ 7 ದಿನಗಳು ಒಂದು ರೀತಿ ಎರಡೂ ಬದಿಯ ಕತ್ತಿ ಇದ್ದ ಹಾಗೆ. ಒಂದ್ ಕಡೆ ಅದ್ಭುತ ಅವಕಾಶಗಳು, ಆದ್ರೆ ಇನ್ನೊಂದ್ ಕಡೆ ಅಷ್ಟೇ ಜಾಗರೂಕರಾಗಿರ್ಬೇಕಾದ ಸಂದರ್ಭಗಳು. ಇದನ್ನ ಒಂದು ಜಾಗರೂಕ ಆಶಾವಾದದ ವಾರ ಅಂತ ಕರಿಬೋದೇನೋ ಅಲ್ವಾ? ಖಂಡಿತ. ನೀವು ಬಳಸಿದ ಜಾಗರೂಕ ಆಶಾವಾದ ಅನ್ನೋ ಪದ ಇದೆಯಲ್ಲ, ಅದು ಏಕ್ದಮ್ ಸರಿಯಿದೆ. ಯಾಕಂದ್ರೆ ಈ ಪರಿಸ್ಥಿತಿಯ ಹಿಂದೆ ಇರೋದು 2 ದೊಡ್ಡ ಗ್ರಹಗಳು, ಗುರು ಮತ್ತು ಶುಕ್ರ. ಇವುಗಳ ಒಂದು ಅಪರೂಪದ ಸಂಯೋಜನೆ. ಮೂಲದಲ್ಲಿ ಇದನ್ನೇ ಹೈಲೈಟ್ ಮಾಡಿರುವುದು. ಗುರು ಅಂದ್ರೆ ಜ್ಞಾನ, ಅದೃಷ್ಟ, ವಿಸ್ತರಣೆ. ಶುಕ್ರ ಅಂದ್ರೆ ಸೌಂದರ್ಯ, ಪ್ರೀತಿ, ಭೌತಿಕ ಸುಖ. ವೃಷಭ ರಾಶಿಯ ಅಧಿಪತಿಯೇ ಶುಕ್ರ. ಹಾಗಾಗಿ ಈ 2 ಒಟ್ಟಿಗೆ ಬಂದಾಗ ಶಕ್ತಿ ತುಂಬಾನೇ ಹೆಚ್ಚಾಗಿರುತ್ತೆ. ಇದೇ ಕಾರಣಕ್ಕೆ ಅವಕಾಶಗಳು ದೊಡ್ಡದಾಗಿರುತ್ತೆ, ಆದರೆ ಅಷ್ಟು ಶಕ್ತಿಯನ್ನ ನಿಭಾಯಿಸೋಕೆ ಎಚ್ಚರಿಕೆ ಕೂಡ ಬೇಕಾಗತ್ತೆ. ಓಹೋ, ಹಾಗಿದ್ರೆ ಇದು ಸಿಂಪಲ್ ಆಗಿ ಒಳ್ಳೇದಾಗತ್ತೆ ಅಥವಾ ಕೆಟ್ಟದಾಗತ್ತೆ ಅನ್ನೋ ಭವಿಷ್ಯ ಅಲ್ಲ. ಬದಲಾಗಿ ಒಂದು ಪವರ್ಫುಲ್ ವಾತಾವರಣ ಸೃಷ್ಟಿಯಾಗುತ್ತೆ. ಅದನ್ನ ನಾವು ಹೇಗೆ ಬಳಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ ಅಂತಾಯ್ತು. ಹಾಗಾದ್ರೆ ಈ ಶಕ್ತಿಯ ಮೊದಲ ಪ್ರಭಾವ ಎಲ್ಲಿ ಕಾಣಿಸುತ್ತೆ? ಎಲ್ಲರ ಗಮನ ಮೊದಲು ಹಣಕಾಸಿನ ಮೇಲೆ ಇರುತ್ತಲ್ಲ? ಹೌದು, ಮೊದಲ ಪರಿಣಾಮ ಕಾಣಿಸ್ಕೊಳ್ಳೋದೆ ಹಣಕಾಸಿನ ವಿಚಾರದಲ್ಲಿ. ಮೂಲದಲ್ಲಿ ಹೇಳಿರೋ ಒಂದು ಸ್ವಾರಸ್ಯಕರ ಅಂಶ ಏನಪ್ಪಾ ಅಂದ್ರೆ, ಈ ವಾರ ಕೇವಲ ಹೊಸ ದುಡ್ಡು ಬರೋದಲ್ಲ, ಬದಲಾಗಿ ನಿಷ್ಕ್ರಿಯವಾಗಿದ್ದ ಆಸ್ತಿಗಳು ಅಂತಾರಲ್ಲ, ಅವು ಮತ್ತೆ ಸಕ್ರಿಯಗೊಳ್ಳುತ್ತವೆ ಅಂತ. ಅಂದ್ರೆ ಬಹಳ ದಿನಗಳಿಂದ ವಸೂಲಾಗದಿದ್ದ ಹಳೆ ಸಾಲಗಳು ವಾಪಸ್ ಬರ್ಬೋದು, ಅಥವಾ ಅರ್ಧಕ್ಕೆ ನಿಂತಿದ್ದ ಪ್ರಾಜೆಕ್ಟ್ನಿಂದ ಹಣ ಬರ್ಬೋದು, ಮರ್ತೆ ಹೋಗಿದ್ದ ಹೂಡಿಕೆಯಿಂದ ಲಾಭ ಕೂಡ ಸಿಗ್ಬೋದು. ಗುರುಗ್ರಹದ ಸ್ವಭಾವವೇ ಹಾಗೆ. ಅದು ಹೊಸದಾಗಿ ಸೃಷ್ಟಿಸೋದಕ್ಕಿಂತ ಇರೋದನ್ನೇ ವಿಸ್ತರಿಸುತ್ತೆ. ಇದು ಕೇಳೋಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ನಾವು ಹಿಂದೆ ಮಾಡಿದ್ದ ಪ್ರಯತ್ನಗಳಿಗೆ ಈಗ ಫಲ ಸಿಗೋ ಸಮಯ ಅಂತಾಯ್ತು. ಆದ್ರೆ ಹಣದ ವಿಷಯದಲ್ಲಿ ಯಾರನ್ನೂ ಅತಿಯಾಗಿ ನಂಬಬಾರದು ಅಂತ ಒಂದು ಎಚ್ಚರಿಕೆ ಕೂಡ ಇದೆಯಲ್ಲ ಮೂಲದಲ್ಲಿ. ಯಾಕೆ ಹಾಗೆ? ಅವಕಾಶಗಳು ಚೆನ್ನಾಗಿರುವಾಗ ಈ ಎಚ್ಚರಿಕೆ ಯಾಕೆ? ಅದ್ಭುತವಾದ ಪ್ರಶ್ನೆ. ಇದೇ ಆ ಡಬಲ್ ಎಜ್ ಕತ್ತಿಯ ಇನ್ನೊಂದು ಮುಖ. ನೋಡಿ, ಗುರು ಮತ್ತು ಶುಕ್ರರ ಸಂಯೋಜನೆಯಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚಾದಾಗ ನಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗತ್ತೆ. ಆಗ ನಾವು ಎಲ್ಲರನ್ನೂ ಸುಲಭವಾಗಿ ನಂಬಿಬಿಡಬಹುದು. ಎಲ್ಲ ಸರಿ ಹೋಗುತ್ತೆ ಅನ್ನೋ ಒಂದು ಅತಿಯಾದ ಭರವಸೆ. ಇದರಲ್ಲಿ ನಾವು ಸಣ್ಣ ಪುಟ್ಟ ಡೀಟೇಲ್ಸ್ಗಳನ್ನು ಕಡೆಗಣಿಸೋ ಸಾಧ್ಯತೆ ಇರುತ್ತೆ. ಮೂಲ ಏನ್ ಹೇಳುತ್ತೆ ಅಂದ್ರೆ, ಇದೇ ಸಮಯದಲ್ಲಿ ಮೋಸ ಹೋಗೋ ಸಾಧ್ಯತೆಯೂ ಇರುತ್ತೆ. ಹಾಗಾಗಿ ಯಾವುದೇ ಆರ್ಥಿಕ ನಿರ್ಧಾರ, ಅದು ಸಣ್ಣದಿರ್ಲಿ ದೊಡ್ಡದಿರ್ಲಿ, ಪೂರ್ತಿಯಾಗಿ ವೆರಿಫೈ ಮಾಡದೆ ಮುಂದುವರಿಬಾರದು. ಸರಿ ಸರಿ. ಅಂದ್ರೆ ಅವಕಾಶಗಳನ್ನು ಬಳಸ್ಕೊಳ್ಬೇಕು, ಆದ್ರೆ ಪೂರ್ಣಾಗಿ ನಂಬಾರದು. ಈ ಬ್ಯಾಲೆನ್ಸ್ ಸಾಧಿಸೋಕೆ ಮೂಲದಲ್ಲಿ ಏನಾದ್ರೂ ಟಿಪ್ಸ್ ಇದೆಯಾ? ಅಂದ್ರೆ ಯಾವ ದಿನ ಹಣಕಾಸಿನ ವ್ಯವಹಾರಕ್ಕೆ ಹೆಚ್ಚು ಸೂಕ್ತ ಅಂತ ಏನಾದ್ರೂ ಹೇಳಿದ್ದಾರಾ? ಖಂಡಿತ ಇದೆ. ಮೂಲವು ಸೋಮವಾರ ಮತ್ತು ಶುಕ್ರವಾರವನ್ನ ಆರ್ಥಿಕವಾಗಿ ಹೆಚ್ಚು ಫಲಪ್ರದ ದಿನಗಳು ಅಂತ ಗುರುತಿಸಿದೆ. ಸೋಮವಾರ ಚಂದ್ರನ ದಿನ, ಇದು ಹಣದ ಹರಿವಿಗೆ ಸಂಬಂಧಪಟ್ಟಿದ್ದು. ಶುಕ್ರವಾರವಂತೂ ಶುಕ್ರ ಗ್ರಹಕ್ಕೆ ಮೀಸಲು. ಹಾಗಾಗಿ ಹೊಸ ಹೂಡಿಕೆ ಮಾಡೋದಿದ್ರೆ ಅಥವಾ ಯಾವುದಾದ್ರೂ ಡೀಲ್ ಫೈನಲ್ ಮಾಡೋದಿದ್ರೆ ಈ ದಿನಗಳನ್ನು ಆರಿಸ್ಕೊಳ್ಳೋದು ಉತ್ತಮ ಅಂತ ಮೂಲದಲ್ಲಿ ಸ್ಪಷ್ಟವಾಗಿ ಸೂಚಿಸಲಾಗಿದೆ. ಓಕೆ, ದುಡ್ಡಿನ ವಿಷಯ ಆಯ್ತು. ಈಗ ಕೆಲ್ಸದ ಕಡೆ ಬರೋಣ. ಈ ನಿಷ್ಕ್ರಿಯ ಆಸ್ತಿಗಳ ಸಕ್ರಿಯಗೊಳಿಸುವಿಕೆ ಅನ್ನೋ ಥೀಮ್, ಇದು ವೃತ್ತಿಜೀವನದಲ್ಲೂ ಮುಂದುವರಿಯುತ್ತಾ? ಅಂದ್ರೆ ಅರ್ಧಕ್ಕೆ ನಿಂತಿದ್ದ ಪ್ರಮೋಷನ್ ಅಥವಾ ಪ್ರಾಜೆಕ್ಟ್ಗಳಿಗೆ ಈಗ ಮರುಜೀವ ಸಿಗುತ್ತಾ? ನಿಖರವಾಗಿ ಅದೇ ಥೀಮ್ ಇಲ್ಲೂ ಕಂಟಿನ್ಯೂ ಆಗುತ್ತೆ. ಉದ್ಯೋಗದಲ್ಲಿರುವವರಿಗೆ ಬಹಳ ದಿನಗಳಿಂದ ಕಾಯ್ತಾ ಇದ್ದ ಬಡ್ತಿ ಅಥವಾ ಮನ್ನಣೆ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಹೊಸ ಜವಾಬ್ದಾರಿಗಳನ್ನು ತಗೊಳ್ಳೋಕೆ ಇದು ಬೆಸ್ಟ್ ಟೈಮ್. ವ್ಯಾಪಾರಸ್ಥರಿಗೆ ಕೂಡ ಹಿಂದೆ ಕೈತಪ್ಪಿ ಹೋದ ಕ್ಲೈಂಟ್ಗಳು ವಾಪಸ್ ಬರಬಹುದು, ಅಥವಾ ನಿಂತು ಹೋಗಿದ್ದ ಒಪ್ಪಂದಗಳು ಮತ್ತೆ ಶುರುವಾಗಬಹುದು. ಗುರುಗ್ರಹ ವಿಸ್ತರಣೆಯನ್ನು ಸೂಚಿಸೋದ್ರಿಂದ ವ್ಯಾಪಾರ ವಿಸ್ತರಣೆ ಯೋಜನೆಗಳಿದ್ರೆ ಅದನ್ನು ಕಾರ್ಯಗತಗೊಳಿಸಲು ಇದು ಸರಿಯಾದ ಸಮಯ. ಆದ್ರೆ ಇಲ್ಲೂ ಆ ಜಾಗರೂಕತೆಯ ನಿಯಮ ಅಪ್ಲೈ ಆಗತ್ತೆ ಅಲ್ವಾ? ಸಹೋದ್ಯೋಗಿಗಳ ಜೊತೆ ಸಂಘರ್ಷ ಉಂಟಾಗಬಹುದು ಅಂತಾನೂ ಮೂಲದಲ್ಲಿ ಹೇಳಿದೆ. ಒಂದು ಕಡೆ ಪ್ರಗತಿ, ಇನ್ನೊಂದು ಕಡೆ ಸಂಘರ್ಷ. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಹೌದು, ಇದು ಶುಕ್ರನ ತೀವ್ರವಾದ ಶಕ್ತಿಯ ಒಂದು ಕ್ಲಾಸಿಕ್ ಎಫೆಕ್ಟ್. ಶುಕ್ರ ಪ್ರೀತಿ, ಸಾಮರಸ್ಯದ ಗ್ರಹ. ಆದರೆ ಅದರ ಶಕ್ತಿ ಹೆಚ್ಚಾದಾಗ ಅದು ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳನ್ನು ದೊಡ್ಡದು ಮಾಡಿ ತೋರಿಸಬಹುದು. ಆಫೀಸ್ನಲ್ಲಿ ನಮ್ಮ ಉತ್ಸಾಹ, ನಮ್ಮ ಸ್ಪೀಡ್ ಅದು ಬೇರೆಯವರಿಗೆ ಅಸೂಯೆ ತರಿಸಬಹುದು, ಅಥವಾ ಅವರಿಗೆ ಕೀಳರಿಮೆ ಉಂಟು ಮಾಡಬಹುದು. ಇದರಿಂದ ಅನಗತ್ಯವಾದ ವಿವಾದಗಳು ಶುರುವಾಗಬಹುದು.
ಹಾಗಾಗಿ ಮೂಲದಲ್ಲಿ ಒತ್ತಿ ಹೇಳಿರೋದು ಆತುರದ ನಿರ್ಧಾರಗಳನ್ನು ಮಾಡಬೇಡಿ ಮತ್ತು ಶಾಂತವಾಗಿರಿ, ನಿಮ್ಮ ಪ್ರಗತಿಯನ್ನ ಸದ್ದಿಲ್ಲದೆ ಮಾಡಿ. ಈ ವೃತ್ತಿಜೀವನದ ಒತ್ತಡವನ್ನ ನಿಭಾಯಿಸಿ ಶಾಂತಿಯನ್ನ ಕಾಪಾಡ್ಕೊಳಕ್ಕೆ ಮೂಲದಲ್ಲಿ ಒಂದು ಪರಿಹಾರವನ್ನು ಸೂಚಿಸಿದಾರಲ್ಲ, ಲಕ್ಷ್ಮೀದೇವಿಗೆ ಹೂವರ್ಪಿಸಿ ಮಂತ್ರ ಜಪಿಸುವುದು ಅಂತ. ಇದರ ಹಿಂದಿನ ತರ್ಕವೇನು? ಹೌದು, ಇದನ್ನ ಕೇವಲ ಒಂದು ಧಾರ್ಮಿಕ ಆಚರಣೆಯಾಗಿ ನೋಡೋದಕ್ಕಿಂತ ಇದೊಂದು ಮಾನಸಿಕವಾಗಿ ನಮ್ಮನ್ನ ಫೋಕಸ್ ಮಾಡುವ ಟೆಕ್ನಿಕ್ ಅಂತಾನೂ ನೋಡಬಹುದು. ಲಕ್ಷ್ಮಿ ಅಂದ್ರೆ ಸಮೃದ್ಧಿ ಮತ್ತು ಶಾಂತಿಯ ಸಂಕೇತ. ಶುಕ್ರವಾರ ಅಂದ್ರೆ ಶುಕ್ರನ ದಿನದಂದು ಲಕ್ಷ್ಮಿಯನ್ನ ಪೂಜಿಸೋದ್ರಿಂದ ನಾವು ಶುಕ್ರನ ಪಾಸಿಟಿವ್ ಎನರ್ಜಿ ಕಡೆ ನಮ್ಮ ಗಮನ ಹರಿಸಿದ ಹಾಗಾಗುತ್ತೆ. ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ ಮಂತ್ರವನ್ನ 11 ಬಾರಿ ಜಪಿಸುವುದು ಒಂದು ರೀತಿ ಮೆಡಿಟೇಷನ್ ಮಾದರಿ. ಅದು ನಮ್ಮ ಮನಸ್ಸನ್ನ ಸಂಘರ್ಷದಿಂದ ದೂರವಿಟ್ಟು ಗುರಿಯ ಕಡೆಗೆ ಕೇಂದ್ರೀಕರಿಸಲು ಹೆಲ್ಪ್ ಮಾಡುತ್ತೆ. ವೃತ್ತಿಜೀವನದಲ್ಲಿನ ಸಂಘರ್ಷಗಳ ಬಗ್ಗೆ ಮಾತಾಡಿದ್ವಿ. ಇದೇ ತೀವ್ರವಾದ ಶಕ್ತಿ ನಮ್ಮ ವೈಯಕ್ತಿಕ ಸಂಬಂಧಗಳ ಮೇಲೂ ಪರಿಣಾಮ ಬೀರುತ್ತಲ್ವಾ? ಅಂದ್ರೆ ಕುಟುಂಬ ಮತ್ತು ಸಂಗಾತಿಯ ಜೊತೆಗಿನ ಸಂಬಂಧ ಹೇಗಿರುತ್ತೆ ಈ ವಾರ? ಖಂಡಿತ ಬೀರುತ್ತೆ. ವೃತ್ತಿಜೀವನದಲ್ಲಿ ಹೇಗೆ ಸಣ್ಣ ಭಿನ್ನಾಭಿಪ್ರಾಯಗಳು ದೊಡ್ಡದಾಗ್ಬೋದೋ ಅದೇ ರೀತಿ ಮನೇಲೂ ಆಗ್ಬೋದು. ಮೂಲದ ಪ್ರಕಾರ ಕುಟುಂಬ ಅಥವಾ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಾದಗಳು ಆಗೋ ಸಾಧ್ಯತೆ ಇದೆ. ಶುಕ್ರನ ಅತಿಯಾದ ಶಕ್ತಿ ಇದೆಯಲ್ಲ, ಅದು ನಮ್ಮ ನಿರೀಕ್ಷೆಗಳನ್ನು ಹೆಚ್ಚಿಸ್ಬೋದು. ನಾವು ಸಂಗಾತಿಯಿಂದ ಅಥವಾ ಕುಟುಂಬದವರಿಂದ ಹೆಚ್ಚು ಪ್ರೀತಿ ಗಮನವನ್ನ ಬಯಸ್ಬೋದು. ಅದು ಸಿಗದಿದ್ದಾಗ ನಿರಾಸೆ ಆಗಿ ಸಣ್ಣ ಜಗಳಗಳು ಶುರುವಾಗಬಹುದು. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ಇಲ್ಲಿಯೂ ಜಾಗರೂಕತೆ ಮತ್ತೆ ತಾಳ್ಮೆಯೇ ಮದ್ದ? ಖಂಡಿತ ಇಲ್ಲಿ ಪರಿಹಾರ ತುಂಬಾ ಸರಳವಾಗಿದೆ, ಆದರೆ ಪಾಲಿಸುವುದು ಸ್ವಲ್ಪ ಕಷ್ಟ. ಅದೇ ಕಮ್ಯುನಿಕೇಷನ್ ಮತ್ತು ತಾಳ್ಮೆ. ಯಾವುದೇ ಭಿನ್ನಾಭಿಪ್ರಾಯ ಬಂದಾಗ ಆ ಕ್ಷಣದ ಭಾವನೆಗೆ ಒಳಗಾಗದೆ ಸ್ವಲ್ಪ ಟೈಮ್ ತಗೊಂಡು ತಾಳ್ಮೆಯಿಂದ ಮಾತಾಡೋದು ಮುಖ್ಯ ಅಂತ ಮೂಲದಲ್ಲಿ ಒತ್ತಿ ಹೇಳಿದ್ದಾರೆ. ಇದರ ಜೊತೆಗೆ ಭಾನುವಾರ ಸಂಜೆ ಧ್ಯಾನ ಮಾಡೋದು ಅಥವಾ ಮನೆಯಲ್ಲಿ ದೀಪ ಬೆಳಗಿಸೋದು, ಇದು ಮನೆಯಲ್ಲಿನ ನೆಗೆಟಿವ್ ಎನರ್ಜಿಯನ್ನ ಕಡಿಮೆ ಮಾಡಿ ಒಂದು ಶಾಂತ ವಾತಾವರಣವನ್ನು ಸೃಷ್ಟಿಸುತ್ತೆ ಅಂತನೂ ಸಲಹೆ ನೀಡಲಾಗಿದೆ. ಅವಿವಾಹಿತರಿಗೇನಾದ್ರೂ ವಿಶೇಷ ಮುನ್ನೋಟ ಇದೆಯಾ? ಈ ಶಕ್ತಿಯುತವಾದ ವಾತಾವರಣ ಹೊಸ ಸಂಬಂಧಗಳಿಗೆ ದಾರಿ ಮಾಡಿಕೊಡುತ್ತಾ? ಹೌದು, ಇದು ತುಂಬಾ ಆಸಕ್ತಿಕರವಾದ ಮುನ್ನೋಟ. ಅವಿವಾಹಿತರಿಗೆ ಈ ವಾರ ಹೊಸ ಪ್ರೇಮ ಸಂಬಂಧ ಶುರುವಾಗುವ ಸಾಧ್ಯತೆಗಳು ಬಹಳ ಹೆಚ್ಚಾಗಿವೆ. ನೋಡಿ, ಶುಕ್ರ ಮತ್ತು ಗುರು ಎರಡೂ ಸಂಬಂಧಗಳಿಗೆ ಕಾರಕಗ್ರಹಗಳು. ಅವುಗಳ ಸಂಯೋಜನೆ ಹೊಸಬರನ್ನು ಭೇಟಿಯಾಗುವ, ಆಕರ್ಷಿತರಾಗುವ ಸಂದರ್ಭಗಳನ್ನು ಸೃಷ್ಟಿಸುತ್ತೆ. ಆದರೆ ಇಲ್ಲೂ ಒಂದು ಎಚ್ಚರಿಕೆ ಇದೆ. ಈ ಸಮಯದಲ್ಲಿ ಉಂಟಾಗುವ ಆಕರ್ಷಣೆ ಬಹಳ ತೀವ್ರವಾಗಿರಬಹುದು. ಹಾಗಾಗಿ ಸಂಬಂಧದಲ್ಲಿ ತುಂಬ ಬೇಗ ಮುಂದುವರಿಯೋ ಬದಲು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸಮಯ ತೆಗೆದುಕೊಳ್ಳೋದು ಉತ್ತಮ. ಓಕೆ, ಹಣ, ವೃತ್ತಿ, ಸಂಬಂಧಗಳು ಈ ಎಲ್ಲಾ ಕ್ಷೇತ್ರಗಳಲ್ಲೂ ಒಂದು ರೀತಿ ಶಕ್ತಿಯ ಪ್ರವಾಹವೇ ಹರಿಯುತ್ತಿದೆ. ಇದರ ಪರಿಣಾಮ ನಮ್ಮ ಆರೋಗ್ಯ ಮತ್ತು ಮನಸ್ಥಿತಿಯ ಮೇಲೆ ಹೇಗೆ ಆಗತ್ತೆ? ಈ ಗ್ರಹಗಳ ಶಕ್ತಿಯ ಓವರ್ಲೋಡ್ ಅನ್ನು ನಮ್ಮ ಮನಸ್ಸು ಮತ್ತು ದೇಹ ಹೇಗೆ ನಿಭಾಯಿಸುತ್ತೆ? ನೀವು ಓವರ್ಲೋಡ್ ಅನ್ನೋ ಪದ ಬಳಸಿದ್ದು ತುಂಬಾನೇ ಸೂಕ್ತವಾಗಿದೆ. ಮೂಲದಲ್ಲಿ ಇದೇ ವಿಷಯಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ. ಈ ವಾರ ಮಾನಸಿಕ ಸ್ಪಷ್ಟತೆ ಕಾಪಾಡಿಕೊಳ್ಳುವುದು ಅತಿದೊಡ್ಡ ಸವಾಲು. ಅತಿಯಾದ ಆಲೋಚನೆ, ಗೊಂದಲಗಳು ಇವೆಲ್ಲ ಸಹಜ. ಯಾಕಂದ್ರೆ ಒಂದೇ ಸಮಯದಲ್ಲಿ ಹಲವಾರು ಅವಕಾಶಗಳು, ಹಲವಾರು ಸವಾಲುಗಳು ಎದುರಾದಾಗ ಮನಸ್ಸು ಚಂಚಲವಾಗುತ್ತೆ. ದೈಹಿಕವಾಗಿ ಈ ಮಾನಸಿಕ ಒತ್ತಡವು ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರಬಹುದು. ಹೊಟ್ಟೆನೋವು, ಅಜೀರ್ಣದಂತಹ ಸಣ್ಣಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಅಂತ ಮೂಲದಲ್ಲಿ ಸೂಚಿಸಲಾಗಿದೆ. ಈ ಮಾನಸಿಕ ಮತ್ತು ದೈಹಿಕ ಸಮತೋಲನವನ್ನ ಕಾಪಾಡಿಕೊಳ್ಳೋಕೆ ಮೂಲದಲ್ಲಿ ಶಿಫಾರಸ್ ಮಾಡಿರೋ ದೈನಂದಿನ ಚಟುವಟಿಕೆಗಳು ಯಾವುವು? ದೈನಂದಿನ ಚಟುವಟಿಕೆಗಳು ತುಂಬಾ ಸರಳ ಮತ್ತೆ ಎಲ್ಲರೂ ಪಾಲಿಸಬಹುದಾದಂಥವು. ಮುಂಜಾನೆ ವಾಕಿಂಗ್, ಯೋಗ ಅಥವಾ ಕನಿಷ್ಠ ಒಂದು 10 ನಿಮಿಷಗಳ ಧ್ಯಾನ. ಇವು ಮನಸ್ಸನ್ನು ಶಾಂತಗೊಳಿಸಲು ಮತ್ತು ದೇಹದಲ್ಲಿನ ಶಕ್ತಿಯನ್ನ ಬ್ಯಾಲೆನ್ಸ್ ಮಾಡಲು ಸಹಾಯ ಮಾಡುತ್ತವೆ. ಇದರ ಜೊತೆಗೆ ಮೂಲದಲ್ಲಿ ಒಂದು ಕುತೂಹಲಕಾರಿ ಸಲಹೆಯನ್ನು ನೀಡಲಾಗಿದೆ. ಬಟ್ಟೆಯ ಬಣ್ಣಕ್ಕೂ ನಮ್ಮ ದಿನಕ್ಕೂ ಏನು ಸಂಬಂಧ? ಇದೊಂದು ಸಂಕೇತವೇ ಅಥವಾ ಇದರ ಹಿಂದೆ ಬೇರೇನಾದ್ರೂ ತರ್ಕ ಇದೆಯಾ? ಇದು ಒಂದು ಉತ್ತಮ ಪ್ರಶ್ನೆ. ಜ್ಯೋತಿಷ್ಯದಲ್ಲಿ ಬಣ್ಣಗಳನ್ನ ಗ್ರಹಗಳ ಶಕ್ತಿಯ ವಾಹಕಗಳು ಅಂತ ಪರಿಗಣಿಸಲಾಗುತ್ತೆ. ಹಳದಿ ಬಣ್ಣ ಗುರುಗ್ರಹಕ್ಕೆ ಸಂಬಂಧಿಸಿದ್ದು. ಇದು ಜ್ಞಾನ ಮತ್ತು ಆಶಾವಾದವನ್ನ ಪ್ರತಿನಿಧಿಸುತ್ತೆ. ತಿಳಿ ಹಸಿರು ಬಣ್ಣ ಶುಕ್ರನಿಗೆ ಸಂಬಂಧಿಸಿದ್ದು. ಇದು ಸಾಮರಸ್ಯ ಮತ್ತು ಬೆಳವಣಿಗೆಯ ಸಂಕೇತ. ಈ ಬಣ್ಣಗಳ ಬಟ್ಟೆಗಳನ್ನು ಧರಿಸುವುದು ಒಂದು ರೀತಿಯಲ್ಲಿ ಆ ಗ್ರಹಗಳ ಸಕಾರಾತ್ಮಕ ಗುಣಗಳನ್ನ ನಾವು ಪ್ರಜ್ಞಾಪೂರ್ವಕವಾಗಿ ನಮ್ಮ ಜೀವನದಲ್ಲಿ ಆಹ್ವಾನಿಸುತ್ತಿದ್ದೇವೆ ಅನ್ನೋ ಸಂಕೇತ.
ಇದು ನಮ್ಮ ಮೂಡ್ ಮೇಲೆ ಪಾಸಿಟಿವ್ ಪ್ರಭಾವ ಬೀರಿ ನಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ. ಹಾಗಾದರೆ ಈ ಇಡೀ ವಾರವನ್ನು ಯಶಸ್ವಿಯಾಗಿ ನಿಭಾಯಿಸಲು ಮೂಲದಲ್ಲಿ ಒಂದು ರೀತಿ ರೋಡ್ ಮ್ಯಾಪ್ ಅಥವಾ ದೈನಂದಿನ ಮಾರ್ಗದರ್ಶಿಯನ್ನ ಕೊಟ್ಟಿದ್ದಾರಾ? ದಿನಕ್ಕೆ ನಮ್ಮ ಗಮನ ಎಲ್ಲಿರಬೇಕು ಅಂತ? ಹೌದು, ಖಂಡಿತ ಇದೆ. ಮೂಲದಲ್ಲಿ ಈ ವಾರಕ್ಕೆ ಒಂದು ಲಯ ಅಥವಾ ಒಂದು ನಿರೂಪಣೆಯ ಚಾಪ ಅಂತಾರಲ್ಲ, ನ್ಯಾರೇಟಿವ್ ಆರ್ಕ್, ಅದನ್ನ ಸೂಚಿಸಲಾಗಿದೆ. ಇದನ್ನ ಪಾಲಿಸಿದ್ರೆ ವಾರದ ಶಕ್ತಿಯನ್ನ ಹಂತವಾಗಿ ಬಳಸ್ಕೊಳ್ಬಹುದು. ಇದೊಂದು ಒರಪಟ್ಟಿಯಲ್ಲ, ಬದಲಾಗಿ ಇದರ ಹಿಂದೆ ಒಂದು ತರ್ಕ ಇದೆ. ಹಾಗಿದ್ರೆ ಆ ವಾರದ ಲಯ ಹೇಗಿದೆ? ಅದರ ಹಿಂದಿನ ತರ್ಕವನ್ನು ದಯವಿಟ್ಟು ವಿವರಿಸಿ. ಖಂಡಿತ. ವಾರ ಶುರುವಾಗೋದು ಸೋಮವಾರ, ಭೌತಿಕ ಮತ್ತು ಆರ್ಥಿಕ ಸ್ಥಿರತೆಯ ಮೇಲೆ ಗಮನ ಹರಿಸುವುದರೊಂದಿಗೆ. ಮೊದಲ ದಿನ ಅಂದ್ರೆ ಸೋಮವಾರ, ಇದು ಹಣಕಾಸಿನ ಶಿಸ್ತಿನ ದಿನ. ಹಣವನ್ನು ಸಂಗ್ರಹಿಸೋದು, ಅನಗತ್ಯ ಖರ್ಚುಗಳನ್ನು ತಪ್ಪಿಸೋದು. ಮಂಗಳವಾರ, ಇದು ಸಂವಹನದ ದಿನ. ಮಂಗಳವಾರದ ಅಧಿಪತಿ ಮಂಗಳ. ಅವನ ಶಕ್ತಿ ಸ್ವಲ್ಪ ಆಕ್ರಮಣಕಾರಿ. ಹಾಗಾಗಿ ಈ ದಿನ ವಾದಗಳನ್ನು ತಪ್ಪಿಸಿ ಶಕ್ತಿಯನ್ನು ಸಂರಕ್ಷಿಸಬೇಕು. ದಿನ 3, ಬುಧವಾರ, ಇದು ಔದಾರ್ಯತದ ದಿನ. ನಿರ್ಜೀವಿಗರಿಗೆ ಸಣ್ಣ ದಾನ ಮಾಡುವುದರಿಂದ ನಾವು ಗುರುಗ್ರಹದ ಗುಣವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂತೆ. ಗುರುವಾರ, ಇದು ನಿರ್ಧಾರಗಳ ದಿನ. ಇದು ಗುರುಗ್ರಹದ ಸ್ವಂತ ದಿನ. ಹಾಗಾಗಿ ವೃತ್ತಿ ಅಥವಾ ಹಣಕಾಸಿಗೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಅತ್ಯಂತ ಶಕ್ತಿಯುತ ದಿನ. ಸರಿ, ಗುರುವಾರದ ನಂತರ ಶುಕ್ರವಾರ. ಹೌದು, ಶುಕ್ರವಾರ ಸಮೃದ್ಧಿ ಮತ್ತು ಕೃತಜ್ಞತೆಯ ದಿನ. ಶುಕ್ರನ ದಿನದಂದು ಆರ್ಥಿಕ ಯೋಜನೆ ಮಾಡೋದು, ಲಕ್ಷ್ಮಿಯನ್ನ ಪೂಜಿಸೋದು, ನಮ್ಮಲ್ಲಿರೋದಕ್ಕೆ ಕೃತಜ್ಞತೆ ಸಲ್ಲಿಸೋದು. ಶನಿವಾರ ಆತ್ಮಾವಲೋಕನದ ದಿನ. ಈ ದಿನ ಸ್ವ ಆರೈಕೆ, ಧ್ಯಾನ ಮತ್ತು ಒತ್ತಡ ಕಡಿಮೆ ಮಾಡಿಕೊಳ್ಳೋದಕ್ಕೆ ಮೀಸಲಿಡಬೇಕು. ಕೊನೆಯದಾಗಿ ಭಾನುವಾರ, ಇದು ವಿಮರ್ಶೆ ಮತ್ತು ಯೋಜನೆಯ ದಿನ. ಕಳೆದ ವಾರವನ್ನ ವಿಮರ್ಶಿಸಿ, ಕಲಿತ ಪಾಠಗಳನ್ನು ಗುರುತಿಸಿ, ಮುಂದಿನ ವಾರಕ್ಕೆ ಯೋಜನೆ ರೂಪಿಸೋದು. ಈ ಲಯವನ್ನ ಗಮನಿಸಿದ್ರೆ ಇದು ಭೌತಿಕ ಪ್ರಪಂಚದಿಂದ ಶುರುವಾಗಿ ಸಾಮಾಜಿಕ, ನಂತರ ಆಧ್ಯಾತ್ಮಿಕ ಮತ್ತು ಕೊನೆಗೆ ಆತ್ಮಾವಲೋಕನದ ಕಡೆಗೆ ಸಾಗುತ್ತೆ. ಅದ್ಭುತ! ಇದೊಂದು ರೀತಿ ವಾರದ ಚಟುವಟಿಕೆಗಳಿಗೆ ಒಂದು ಆಧ್ಯಾತ್ಮಿಕ ಚೌಕಟ್ಟು ಕೊಟ್ಟ ಹಾಗೆ ಇದೆ. ಈ ಮಾರ್ಗದರ್ಶಿಯ ಜೊತೆಗೆ ಈ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಬೇರೆ ಯಾವುದಾದ್ರೂ ಶಕ್ತಿಯುತ ಪರಿಹಾರಗಳನ್ನು ಮೂಲದಲ್ಲಿ ಉಲ್ಲೇಖಿಸಲಾಗಿದೆಯಾ? ಒಂದು ರೀತಿ ಟೂಲ್ ಕಿಟ್ ಮಾದ್ರಿ? ಹೌದು, ಒಂದು ಸರಳವಾದ ಟೂಲ್ ಕಿಟ್ ಇದೆ. ಇವುಗಳಲ್ಲಿ ಯಾವುದಾದ್ರೂ ಒಂದೆರಡನ್ನು ಪಾಲಿಸಿದ್ರೂ ಸಾಕು. ಮೊದಲನೇದು, ಪ್ರತಿ ಶುಕ್ರವಾರ ಸಂಜೆ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚುವುದು. ಇದು ಮನೆಯಲ್ಲಿನ ನೆಗೆಟಿವಿಟಿಯನ್ನು ಹೋಗಲಾಡಿಸಿ ಶಾಂತಿ ಮತ್ತು ಸಮೃದ್ಧಿಯನ್ನ ಆಕರ್ಷಿಸುತ್ತೆ. ಎರಡನೇದು, ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡೋದು. ಬಿಳಿ ಬಣ್ಣ ಶುಕ್ರನಿಗೆ ಪ್ರಿಯ. ಸಕ್ಕರೆ, ಹಾಲು, ಬಟ್ಟೆಯಂತಹ ವಸ್ತುಗಳನ್ನು ದಾನ ಮಾಡೋದ್ರಿಂದ ಶುಕ್ರನ ಅನುಗ್ರಹ ಹೆಚ್ಚಾಗುತ್ತೆ. ಮೂರನೇದು, ಅದೃಷ್ಟಕ್ಕಾಗಿ ಒಂದು ಸಣ್ಣ ವಸ್ತುವನ್ನ ಜೊತೆಲಿಟ್ಕೊಳ್ಳೋದು. ಅದು ಅರಿಶಿನದ ಕೊಂಬು, ಹಸಿರು ದಾರ ಅಥವಾ ಒಂದು ಸಣ್ಣ ಸ್ಫಟಿಕದ ತುಂಡು ಆಗಿರ್ಬೋದು. ಇದು ನಮ್ಮ ಗಮನವನ್ನ ನಮ್ಮ ಗುರಿಯ ಮೇಲೆ ಫೋಕಸ್ ಮಾಡಲು ಸಹಾಯ ಮಾಡುತ್ತೆ. ಈ ಪರಿಹಾರಗಳಲ್ಲಿ ಒಂದು ಕಾಮನ್ ಥ್ರೆಡ್ ಕಾಣಿಸ್ತಾ ಇದೆ: ದೀಪ, ದಾನ, ಶುಭ್ರತೆ. ಇವೆಲ್ಲವೂ ಪಾಸಿಟಿವಿಟಿ, ಬೆಳಕು ಮತ್ತು ಔದಾರ್ಯವನ್ನ ಸಂಕೇತಿಸುತ್ತವೆ. ಇವು ಗುರು ಮತ್ತು ಶುಕ್ರರ ಗುಣಗಳೇ ಅಲ್ವಾ? ನಿಖರವಾಗಿ ನೀವು ಸರಿಯಾದ ಅಂಶವನ್ನೇ ಗುರುತಿಸಿದ್ದೀರಿ. ಈ ಎಲ್ಲಾ ಪರಿಹಾರಗಳ ಉದ್ದೇಶ ನಮ್ಮ ವೈಯಕ್ತಿಕ ಶಕ್ತಿಯನ್ನ ಈ ಗ್ರಹಗಳ ಸಕಾರಾತ್ಮಕ ಶಕ್ತಿಯೊಂದಿಗೆ ಸಿಂಕ್ ಮಾಡೋದು. ಈ ಕ್ರಿಯೆಗಳ ಮೂಲಕ ನಾವು ಅಡೆತಡೆಗಳನ್ನು ನಿವಾರಿಸಿ ಪ್ರಗತಿಯ ಹಾದಿಯನ್ನ ಸುಗಮಗೊಳಿಸ್ಕೊಳ್ಬೋದು ಮತ್ತು ಮುಖ್ಯವಾಗಿ ಮನಸ್ಸಿಗೆ ಶಾಂತಿಯನ್ನ ಕಂಡುಕೊಳ್ಬೋದು. ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಒಟ್ಟಾಗಿಸಿ ನೋಡುದಾದ್ರೆ ಮೂಲದ ಸಂದೇಶ ಸ್ಪಷ್ಟವಾಗಿದೆ. ವೃಷಭ ರಾಶಿಯವರಿಗೆ ಇದೊಂದು ಸುಪ್ತ ಶಕ್ತಿ ಜಾಗೃತಗೊಳ್ಳುವ ವಾರ. ಗುರು ಮತ್ತು ಶುಕ್ರರು ಅವಕಾಶಗಳ ಬಾಗಿಲನ್ನು ತೆರೆಯುತ್ತಾರೆ. ಆದರೆ ಆ ಬಾಗಿಲಿನೊಳಗೆ ಜಾಗರೂಕತೆಯಿಂದ, ಶಿಸ್ತಿನಿಂದ ಮತ್ತು ಸಕಾರಾತ್ಮಕ ಮನಸ್ಥಿತಿಯಿಂದ ಪ್ರವೇಶಿಸುವ ಜವಾಬ್ದಾರಿ ನಮ್ಮದು. ಹೌದು, ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ಜ್ಯೋತಿಷ್ಯವು ಕೇವಲ ಭವಿಷ್ಯ ಹೇಳುವ ಶಾಸ್ತ್ರವಲ್ಲ, ಅದೊಂದು ಗೈಡ್. ಗ್ರಹಗಳು ಕೇವಲ ಸಾಧ್ಯತೆಗಳನ್ನು ಸೂಚಿಸುತ್ತವೆ. ಆ ಸಾಧ್ಯತೆಗಳನ್ನು ವಾಸ್ತವಕ್ಕೆ ತರೋದು ನಮ್ಮ ಪ್ರಜ್ಞಾಪೂರ್ವಕ ಪ್ರಯತ್ನಗಳ ಮೇಲೆ ನಿಂತಿದೆ. ದೈನಂದಿನ ಮಾರ್ಗದರ್ಶನವನ್ನು ಅನುಸರಿಸೋದು, ಎಚ್ಚರಿಕೆಯಿಂದ ಇರೋದು ಮತ್ತು ಸರಳ ಪರಿಹಾರಗಳನ್ನು ಪಾಲಿಸೋದು, ಈ ಪೂರ್ವಭಾವಿ ಕ್ರಮಗಳು ಆ ಸಕಾರಾತ್ಮಕ ಶಕ್ತಿಯನ್ನ ಸಂಪೂರ್ಣವಾಗಿ ಬಳಸಿಕೊಳ್ಳಲು ನಮಗೆ ಸಹಾಯ ಮಾಡುತ್ತವೆ.
ಈ ಆಳವಾದ ಚರ್ಚೆಯ ಕೊನೆಯಲ್ಲಿ ಕೇಳುಗರ ಚಿಂತನೆಗೆ ಒಂದು ಪ್ರಶ್ನೆಯನ್ನ ಬಿಟ್ಟು ಹೋಗಲು ಬಯಸುತ್ತೇನೆ. ಒಂದು ವಾರದ ನಮ್ಮ ಚಟುವಟಿಕೆಗಳಿಗೆ ಗ್ರಹಗಳ ಸಂಯೋಜನೆಯು ಒಂದು ನಿರ್ದಿಷ್ಟ ಲಯವನ್ನ ಸೂಚಿಸುವುದಾದರೆ, ಬ್ರಹ್ಮಾಂಡದ ದೊಡ್ಡ ಚಕ್ರಗಳಿಗೂ ನಮ್ಮ ದೈನಂದಿನ ಯೋಜನೆಗಳಿಗೂ ನಡುವೆ ಇರುವ ಆಳವಾದ ಸಂಪರ್ಕದ ಬಗ್ಗೆ ಇದು ಏನು ಹೇಳುತ್ತೆ? ಒಂದು ಅದೃಷ್ಟದ ವಾರದ ಬಗ್ಗೆ ನಮಗೆ ಮುನ್ಸೂಚನೆ ಸಿಕ್ಕಾಗ ಅದು ನಮ್ಮ ನಂಬಿಕೆಯಿಂದಲೇ ನಿಜವಾಗುವ ಸ್ವಯಂ ನೆರವೇರಿಕೆಯ ಭವಿಷ್ಯವಾಣಿ ಸೆಲ್ಫ್ ಫುಲ್ಫಿಲ್ಲಿಂಗ್ ಪ್ರಾಫೆಸಿ ಆಗುತ್ತದೆಯಾ, ಅಥವಾ ಅದು ನಿಜವಾಗಿಯೂ ಗ್ರಹಗಳಿಂದ ನಮಗೆ ಸಿಗುವ ಒಂದು ಶಕ್ತಿಯುತವಾದ ಅನುಕೂಲವೇ?